Hello friends, welcome to this physics channel, and today we are discussing about work, energy and power. Okay, first one, energy. Energy means its definition. Energy defined as the capacity to do the work or ability to do the work. For example, this is an object. Okay, this object having a, just imagine this object having a mass 10 kg. ಓಕೆ ಐ ಆಮ್ ಲಿಫ್ಟಿಂಗ್ ದಿಸ್ ಆಬ್ಜೆಕ್ಟ್. ಈ ಆಬ್ಜೆಕ್ಟ್ನ ನಾವು ಮೇಲಕ್ಕೆ ಎತ್ತೀನಿ. ಎತ್ತಿ ಏನು ಮಾಡ್ತೀನಿ, ಇಲ್ಲಿಂದ ಈ ಪ್ಲೇಸಿಗೆ ಇಡ್ತೀವಿ ನಾವು. ಓಕೆ, ಐ ಕೆಪ್ಟ್ ದಿಸ್ ಆಬ್ಜೆಕ್ಟ್ ಫ್ರಮ್ ಹಿಯರ್ ಟು ಹಿಯರ್. ಓಕೆ, ಇದು ವರ್ಕ್ ಮಾಡಬೇಕಾದ್ರೆ ನಮ್ಗೆ ಏನು ಬೇಕಾಗ್ತದೆ, ಒಂದು ಕೆಪಾಸಿಟಿ ಅಥವಾ ಒಂದು ಎಬಿಲಿಟಿ ಬೇಕಾಗ್ತದೆ. ಇದನ್ನ ಏನಂತ ಹೇಳ್ತೀವಿ ನಾವು ಅಂದರೆ ಎನರ್ಜಿ ಅಂತೇಳಿ ಹೇಳ್ತೀವಿ. ಎನರ್ಜಿ ಅಂದರೆ ಎನರ್ಜಿ ಡಿಫೈನ್ಡ್ ಆಸ್ ದ ಕೆಪಾಸಿಟಿ ಟು ಡೂ ದ ವರ್ಕ್. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಮ್ಗೆ ಏನು ಬೇಕಾಗ್ತದೆ, ಸಾಮರ್ಥ್ಯ ಬೇಕಾಗ್ತದೆ. ಅದಕ್ಕೆ ಏನಂತ ಹೇಳ್ತೀವಿ ನಾವು ಅಂದರೆ ಎನರ್ಜಿ ಅಂತೇಳಿ ಹೇಳ್ತೀವಿ. ದೆನ್ ಇಟ್ಸ್ SI unit of energy is joule, and dimensional formula is m L to the power 2 T to the power minus 2, and CGS unit is Hertz. It is energy is a scalar quantity. And next one is work energy theorem. It is one of the important derivation. Okay, according to this theorem, the work done by all forces is equals to change in kinetic energy. ಹೌದಾ, change in kinetic energy, it's mean energy possessed by a body by virtue of its motion. This is the definition of kinetic energy. Energy possessed by a body by virtue of its motion. Okay, here work done to this theorem, according to this theorem, the work done by all forces is equals to change in kinetic energy. Okay, when we are applying a force on a object, that object will moves towards in which direction we are applying force. ನೀವು ಯಾವ ಡೈರೆಕ್ಷನಲ್ಲಿ ಫೋರ್ಸ್ ಅಪ್ಲೈ ಮಾಡ್ತೀರಿ ಆ ಡೈರೆಕ್ಷನಲ್ಲಿ ಇದು ಆಬ್ಜೆಕ್ಟ್ ಏನಾಗ್ತದೆ, ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದಕ್ಕೆ ನಾವು ಇಲ್ಲಿ ಏನಂತ ಹೇಳ್ತೀವಿ ಅಂದರೆ ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು, ವರ್ಕ್ ಡನ್ ಇಟ್ಸ್ ನಥಿಂಗ್ ಬಟ್ ಅಪ್ಲೈಯಿಂಗ್ ಅ ಫೋರ್ಸ್ ಆನ್ ಎ ಆಬ್ಜೆಕ್ಟ್. ಒಂದು ವಸ್ತುವಿನ ಮೇಲೆ ನಾವು ಫೋರ್ಸ್ ಅಪ್ಲೈ ಮಾಡೋದು. ಇಲ್ಲಿ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ, ಹೌದಾ, ಫೈನಲ್ ಕೈನೆಟಿಕ್ ಎನರ್ಜಿ ಮೈನಸ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಅಂದರೆ U ಮೈನಸ್ V. ಓಕೆ, ದಿಸ್ ಒನ್ ಈಸ್ ಪ್ರೂಫ್. ಸಪೋಸ್ ಎ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಬಾಡಿ ಆಫ್ ಮಾಸ್ m, ಹೌದಾ, ದಿಸ್ ಈಸ್ ಅ ಬಾಡಿ. ಎಕ್ಸಾಂಪಲ್, ದಿಸ್ ಈಸ್ ಅ ಬಾಡಿ having a mass m produces an acceleration when we are applying a force. Acceleration, it's nothing but change in a velocity ಅಂದರೆ ಫೈನಲ್ ಮೈನಸ್ ಇನಿಷಿಯಲ್. ಓಕೆ, ಇಲ್ಲಿ ನೋಡ್ರಿ, ಇದು ಆಬ್ಜೆಕ್ಟ್ ಏನೈತಿ ರೆಸ್ಟ್ ಪೊಸಿಷನಲ್ಲಿ ಅದ. ವೆನ್ ವಿ ಆರ್ ಅಪ್ಲೈಯಿಂಗ್ ಫೋರ್ಸ್ ಆನ್ ಎ ಆಬ್ಜೆಕ್ಟ್, ಇಟ್ ಸ್ಟಾರ್ಟ್ಸ್ ಟು ಎಕ್ಸಲರೇಟ್ ಅಂತೇಳಿ ಹೇಳ್ತೀವಿ. ಅವಾಗ ಏನಾಗ್ತದೆ, ಯಾವುದು ಇನಿಷಿಯಲ್ನಿಂದ ಫೈನಲ್ ವೆಲಾಸಿಟಿನಲ್ಲಿ ಏನಾಗ್ತದೆ, ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಇಲ್ಲಿ ಏನಿತ್ತು, ಇಯರ್ ದಟ್ ಇನಿಷಿಯಲ್ ವೆಲಾಸಿಟಿ ವಿಲ್ ಬಿ 0. ಅದಾದಮೇಲೆ ಏನೈತಿ ಇಲ್ಲಿ ಫೈನಲ್ ವೆಲಾಸಿಟಿ ಅಂದರೆ ಯಾವುದೋ ಒಂದು ನಮಗೊಂದು ವ್ಯಾಲ್ಯೂ ಸಿಗುತ್ತೆ, ಅಂದರೆ ಚೇಂಜ್ ಇನ್ ದ ವೆಲಾಸಿಟಿ. ಅದಕ್ಕೆ ಇಲ್ಲಿ ಏನು ಹೇಳ್ತೀವಿ, ಪ್ರೊಡ್ಯೂಸಸ್ ಆ್ಯನ್ ಎಕ್ಸಲರೇಷನ್ ಇನ್ ಇಟ್ ಕವರಿಂಗ್ ಎ ಡಿಸ್ಟೆನ್ಸ್. ಸಿಯರ್ ಫಸ್ಟ್ ಇದು ಆಬ್ಜೆಕ್ಟ್ ಎಲ್ಲಿತ್ತು, ಇಲ್ಲಿ ಇತ್ತು, ಫೋರ್ಸ್ ಅಪ್ಲೈ ಮಾಡಿದ್ರೆ ಇಲ್ಲಿ ಹೋಯ್ತು. ಏನಾಯ್ತಿದು, ವೆನ್ ವಿ ಆರ್ ಅಪ್ಲೈಯಿಂಗ್ ಫೋರ್ಸ್ ಆನ್ ಎ ಆಬ್ಜೆಕ್ಟ್ ಇಟ್ ವಿಲ್ ಸ್ಟಾರ್ಟ್ಸ್ ಟು ಎಕ್ಸಲರೇಟ್. ಹೌದಾ, ವೆಲಾಸಿಟಿ ಇನಿಷಿಯಲಿಂದ ಫೈನಲಿ ಮೂವ್ ಆಯಿತು. ಮತ್ತು ಏನು ಮಾಡಿತ್ತು, ಡಿಸ್ಟೆನ್ಸ್ನ ಕೂಡ ಕವರ್ ಮಾಡಿತ್ತು. ಮೊದಲು ಇಲ್ಲಿ ಇತ್ತು, ಇಲ್ಲಿ ಹೋಯ್ತು. ಅರ್ಥ ಆಯ್ತಾ? ಅದನ್ನು ಏನಂತ ಹೇಳ್ತೀವಿ, ಡಿಸ್ಟೆನ್ಸ್ನ S ಅಂತ ಹೇಳ್ತೀವಿ. ದ ವೆಲಾಸಿಟಿ ಚೇಂಜಸ್ ಫ್ರಮ್ U ಟು V. ಇಲ್ಲಿ ನೋಡ್ರಿ, ಇಲ್ಲಿಂದ ಇನಿಷಿಯಲ್ ಟು ಫೈನಲ್. ಅರ್ಥ ಆಯ್ತಾ? ಅದನ್ನೇ ಇಲ್ಲಿ ತೋರಿಸಿದ್ದೀವಿ ನಾವು. ಮಾಸ್ ಇಲ್ಲಿ ಇರ್ತದೆ, ಇಲ್ಲಿ ಫೋರ್ಸ್ ಅಪ್ಲೈ ಮಾಡ್ತೀವಿ, ಇದು ಮಾಸ್ ಏನು ಮಾಡ್ತದೆ, ಇಲ್ಲಿಗೆ ಬರ್ತದೆ. ಅಂದರೆ ಏನಾಯ್ತಿದು, ಇಟ್ ಕವರ್ಸ್ ಅ ಡಿಸ್ಟೆನ್ಸ್. ಇದು ಇನಿಷಿಯಲ್, ಫೈನಲ್, S ಅಂದರೆ ಡಿಸ್ಟೆನ್ಸ್. ಇಲ್ಲಿ ನಾವು ಯಾವ ಈಕ್ವೇಷನ್ ಯೂಸ್ ಮಾಡ್ತೀವಿ ಅಂದರೆ ವಿ ಆರ್ ಯೂಸಿಂಗ್ ದ ಈಕ್ವೇಷನ್ ಆಫ್ ಮೋಷನ್. ಯಾವುದು, ಥರ್ಡ್ ಈಕ್ವೇಷನ್ ಆಫ್ ಮೋಷನ್, ದಟ್ ಈಸ್ V² ಮೈನಸ್ U² ಈಕ್ವಲ್ಸ್ ಟು 2AS. ಓಕೆ, ಇಲ್ಲಿ ನೋಡ್ರಿ, ರೈಟ್, V² ಮೈನಸ್ U² ಡಿವೈಡೆಡ್ ಬೈ 2S ವಿಚ್ ಈಸ್ ಈಕ್ವಲ್ಸ್ ಟು A. ಹೌದಾ, ನಾವು ಎಕ್ಸಲರೇಷನ್ ಈಕ್ವೇಷನ್ ಆಗಿ ಕನ್ವರ್ಟ್ ಮಾಡ್ಕೊತೀವಿ. ನೆಕ್ಸ್ಟ್, ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ಅಪ್ಲೈಯಿಂಗ್ ಫೋರ್ಸ್ ಆನ್ ಎ ಆಬ್ಜೆಕ್ಟ್. ವೆನ್ ವಿ ಆರ್ ಅಪ್ಲೈಯಿಂಗ್ ಫೋರ್ಸ್ ಆನ್ ಎ ಆಬ್ಜೆಕ್ಟ್ ಇಟ್ ವಿಲ್ ಕವರ್ಸ್ ಅ ಡಿಸ್ಟೆನ್ಸ್ ವೆನ್ ಆಬ್ಜೆಕ್ಟ್ ವಿಲ್ ಎಕ್ಸಲರೇಟ್. ಹೌದಾ, ದಟ್ ಈಸ್ ಈಕ್ವಲ್ಸ್ ಟು ಫೋರ್ಸ್ ಈಕ್ವಲ್ಸ್ ಟು ಏನಾಗ್ತದೆ ಈಕ್ವೇಷನ್ MA, ನ್ಯೂಟನ್ ಸೆಕೆಂಡ್ ಲಾ, ಹೌದಿಲ್ಲ, ಇಂಟು ಡಿಸ್ಟೆನ್ಸ್ S. ಓಕೆ, ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಸಿಯರ್ M ಇಂಟು
ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್. ಇಲ್ಲಿ ನೋಡ್ರಿ ಎಫ್ ಈಕ್ವಲ್ಸ್ ಟು ಎಮ್ ಎ. ಎಫ್ ಈಕ್ವಲ್ಸ್ ಟು ಎಮ್ ಎ. ಎಫ್ ಈಸ್ ಆ್ಯಸ್ ಇಟ್ ಈಸ್ ಸೇಮ್ ಈಕ್ವಲ್ಸ್ ಟು ಎಮ್ ಆಲ್ಸೋ ಆ್ಯಸ್ ಇಟ್ ಈಸ್ ಸೇಮ್. ಎ ಅಂದರೆ ಏನು ಬಂದಿತ್ತು ಇಲ್ಲಿ ನೋಡ್ರಿ, ಸಿ ಆರ್ ಇನ್ ದಿಸ್ ಫೈನಲ್ ಈಕ್ವೇಷನ್. ಎ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಬೈ 2s. ಓಕೆ, ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಬೈ 2s ಇಂಟು ಎಸ್ ಡಿಸ್ಟೆನ್ಸ್. ಎಸ್ ಎಸ್ ಕ್ಯಾನ್ಸಲ್, ರಿಮೈನಿಂಗ್ ಎಮ್ ಇಂಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಬೈ 2. ಡಬ್ಲ್ಯೂ ಈಕ್ವಲ್ಸ್ ಟು ವರ್ಕ್ ಡನ್ ಈಕ್ವಲ್ಸ್ ಟು ಎಮ್ ಇಂಟು ವಿ ಸ್ಕ್ವೇರ್ ಎಮ್ ವಿ ಸ್ಕ್ವೇರ್ ಬೈ 2 ಮೈನಸ್ ಮೈನಸ್ ಎಮ್ ಇಂಟು ಯು ಸ್ಕ್ವೇರ್ ಎಮ್ ಯು ಸ್ಕ್ವೇರ್ ಡಿವೈಡೆಡ್ ಬೈ 2. ಓಕೆ, ಡಬ್ಲ್ಯೂ ಈಸ್ ಈಕ್ವಲ್ಸ್ ಟು ಎಮ್ ವಿ ಸ್ಕ್ವೇರ್ ಮಲ್ಟಿಪ್ಲೈಡ್ ತೊಗೊಂಡ್ರೆ ಇಲ್ಲಿ ಏನಾಗ್ತದೆ, ಟರ್ನ್ ಈ ಕಡೆ ಶಿಫ್ಟ್ ಮಾಡಿದರೆ 1/2 ಇಂಟು ಎಮ್ ವಿ ಸ್ಕ್ವೇರ್ ಮೈನಸ್ 1/2 ಇಂಟು ಎಮ್ ಯು ಸ್ಕ್ವೇರ್. ಇಲ್ಲಿ ಆಫ್ ಎಮ್ ವಿ ಸ್ಕ್ವೇರ್ ಮೈನಸ್ ಆಫ್ ಎಮ್ ಯು ಸ್ಕ್ವೇರ್ ಅಂದರೆ ಇಲ್ಲಿ ನೋಡ್ರಿ ಫೈನಲ್ ಕೈನೆಟಿಕ್ ಎನರ್ಜಿ ಮೈನಸ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ. ಹೌದಾ, ವರ್ಕ್ ಡನ್ ಈಕ್ವಲ್ಸ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಅಂತೇಳಿ ಹೇಳ್ತೇವೆ ನಾವು. ಹೌದಾ, ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ಯಾವಾಗ ಕೈನೆಟಿಕ್ ಎನರ್ಜಿ ಚೇಂಜ್ ಆಗ್ತದ, ವೆನ್ ಕೈನೆಟಿಕ್ ಎನರ್ಜಿ ವಿಲ್ ಬಿ ಚೇಂಜಸ್ ಅಂದರೆ ವೆನ್ ವಿ ಆರ್ ಅಪ್ಲೈಯಿಂಗ್ ಫೋರ್ಸ್ ಆನ್ ಎ ಆಬ್ಜೆಕ್ಟ್. ಇಲ್ಲಿ ನೋಡ್ರಿ ಅದೇ ಇಲ್ಲ ಐತಿ ಕೈನೆಟಿಕ್ ಎನರ್ಜಿ. ಇಟ್ ಈಸ್ ಡಿಫೈನ್ಡ್ ಆಸ್ ದ ಎನರ್ಜಿ ಪೊಸೆಸ್ಡ್ ಬೈ ಎ ಬಾಡಿ ಬೈ ವರ್ಚ್ಯೂ ಆಫ್ ಇಟ್ಸ್ ಮೋಷನ್. ಹೌದಾ, ಫಾರ್ ಎಕ್ಸಾಂಪಲ್ ಟರ್ಬೈನ್ಸ್ ರೊಟೇಟೆಡ್ ಡ್ಯೂ ಟು ಕೈನೆಟಿಕ್ ಎನರ್ಜಿ ಆಫ್ ವಾಟರ್. ಹೌದಾ, ಯಾವುದೋ ಒಂದು ಫಾಲ್ಸ್ ಇರ್ತದೆ, ಅಲ್ಲಿ ಕೆಳಗಡೆ ಟರ್ಬೈನ್ನ ಸೆಟ್ ಮಾಡಿರ್ತಾರೆ. ಯಾಕಂದರೆ ಬಿಕಾಸ್ ಟು ಪ್ರೊಡ್ಯೂಸ್ ಅ ಎಲೆಕ್ಟ್ರಿಸಿಟಿ. ಅವಾಗ ಏನಾಗ್ತದೆ, ಅದು ನೀರಿಂದು ಸ್ಪೀಡ್ ಇರ್ತದೆ, ಕೈನೆಟಿಕ್ ಎನರ್ಜಿ. ಅದು ಎನರ್ಜಿ ಪೊಸೆಸ್ಡ್ ಬೈ ಬಾಡಿ ಬೈ ವರ್ಚ್ಯೂ ಆಫ್ ಇಟ್ಸ್ ಮೋಷನ್. ಮೋಷನ್ ಅಂದರೆ ವಾಟರ್ ಕನ್ಸಿಡರ್ ಮಾಡ್ತೀವಿ ನಾವು. ಅದು ಯಾವಾಗ ಟರ್ಬೈನ್ ಮೇಲೆ ಬೀಳ್ತದೆ, ಟರ್ಬೈನ್ ರೊಟೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಹೌದಾ, ಅದ್ರನ್ನ ಏನಂತ ಹೇಳ್ತೀವಿ ನಾವು, ಎನರ್ಜಿ. ಇದ್ಯಾವುದು, ಎನರ್ಜಿ ಪೊಸೆಸ್ಡ್ ಬೈ ಎ ಬಾಡಿ ಬೈ ವರ್ಚ್ಯೂ ಆಫ್ ಇಟ್ಸ್ ಮೋಷನ್. ಓಕೆ, ದಿಸ್ ಈಸ್ kinetic energy is equals to of mv square. This is the equation of kinetic energy. And next, expression for kinetic energy. Considering a ball of mass m initially at rest starts moving with velocity v. ಒಂದು ಬಾಲ್ನ ಕನ್ಸಿಡರ್ ಮಾಡ್ರಿ, ಅದು ರೆಸ್ಟ್ ಪೊಸಿಷನ್ನಲ್ಲಿ ಇದ್ದಾಗ ಏನಂತ ಹೇಳ್ತೀವಿ ನಾವು, ಅದು ಇನಿಷಿಯಲ್ ಅಂತೇಳಿ ಹೇಳ್ತೀವಿ ನಾವು. ಹೌದಾ, ಫೈನಲ್ ಯಾವಾಗ ಮೂವ್ ಆಗ್ತದೆ ಅದನ್ನು ನಾವು ಫೈನಲ್ ವೆಲಾಸಿಟಿ ಅಂತೇಳಿ ಹೇಳ್ತೀವಿ. ವೆನ್ ಫೋರ್ಸ್ ಎಫ್ ಈಸ್ ಅಪ್ಲೈಡ್, ಆ ಬಾಲ್ ಯಾವಾಗ ಮೂವ್ ಆಗ್ತದೆ ಅಂದರೆ ಸಿಯರ್ ಮೂವಿಂಗ್ ವಿತ್ ದ ವೆಲಾಸಿಟಿ ವೆನ್. ಓಕೆ, ಫೋರ್ಸ್ ಎಫ್ ಈಸ್ ಅಪ್ಲೈಡ್. ಯಾವಾಗ ಬಾಲ್ ಮೇಲೆ ನಾವು ಫೋರ್ಸ್ ಅಪ್ಲೈ ಮಾಡ್ತೀವಿ, ಆ ಬಾಲ್ ಇನಿಷಿಯಲ್ ಇದ್ದದ್ದು ಏನಾಗ್ತದೆ, ಫೈನಲ್ ಸ್ಟೇಟಿಗೆ ಹೋಗ್ತದೆ. ಅರ್ಥ ಆಯ್ತಾ? ಇಲ್ಲಿ ನೋಡ್ರಿ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಯು ಈಸ್ ಈಕ್ವಲ್ಸ್ ಟು 0 ಅಂದರೆ ಬಾಲ್ ಎಟ್ ಇನಿಷಿಯಲ್ ಪೊಸಿಷನ್ ವೆನ್ ವಿ ಆರ್ ಅಪ್ಲೈಯಿಂಗ್ ಫೋರ್ಸ್ ಆನ್ ಎ ಆಬ್ಜೆಕ್ಟ್ ದಟ್ ವಿಲ್ ಟೇಕ್ಸ್ ಪ್ಲೇಸ್ ಟು ದ ಫೈನಲ್ ವೆಲಾಸಿಟಿ. ಓಕೆ, ನೆಕ್ಸ್ಟ್ ನೋಡ್ರಿ, ಯೂಸಿಂಗ್ ದ ಥರ್ಡ್ ಈಕ್ವೇಷನ್ ಆಫ್ ಮೋಷನ್, ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಈಕ್ವಲ್ಸ್ ಟು 2as. ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಅಂದರೆ ಏನಿರ್ತದೆ, ಅಲ್ಲಿ 0 ಇರ್ತದೆ. 0 ಸ್ಕ್ವೇರ್ ಈಕ್ವಲ್ಸ್ ಟು 2as ಆ್ಯಸ್ ಇಟ್ ಈಸ್ ಸೇಮ್. ವಿ ಸ್ಕ್ವೇರ್ ಮೈನಸ್ 0 ಸ್ಕ್ವೇರ್ ಅಂದರೆ 0ನೇ ಆಗ್ತದೆ. ವಿ ಸ್ಕ್ವೇರ್ ಈಕ್ವಲ್ಸ್ ಟು 2as. ನೆಕ್ಸ್ಟ್ ನೋಡ್ರಿ, ವಿ ಸ್ಕ್ವೇರ್ ಈಕ್ವಲ್ಸ್ ಟು 2as. ನೆಕ್ಸ್ಟ್ ನೋಡ್ರಿ, ವಿ ಸ್ಕ್ವೇರ್ ಬೈ 2s ಈಕ್ವಲ್ಸ್ ಟು ಎ ಅಂತೇಳಿ ಬರ್ಕೊಂತೀವಿ. This equation can be written as acceleration. So work done equals to force into displacement. F andre that equation is F equals to ma into distance as it is same. Next, m into acceleration means that equation is v square by 2s into s. S cancel. Work done equals to n of into m into v square andre mv square. Kinetic energy equation is of mv square. Okay, please do subscribe and wait for the next video.